ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಆರಾಧ್ಯ ಇಂಗ್ಲೀಷ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಪಿ ಜಿ ಆರಾಧ್ಯ ಮಠ್ ಯೂಟ್ಯೂಬ್ನಲ್ಲಿ ತಾವೆಲ್ಲ ಈಗ 1ನೇ ಪಾಠವಾದಂಥ ರೋಮಿಯೋ ಆ್ಯಂಡ್ ಜೂಲಿಯಟ್ ಮತ್ತು 2ನೇ ಪಾಠವಾದಂತಹ ಟು ಡಿಯರ್ ಎಂಬ ಪಾಠದ ಮೇಲಿರುವಂತಹ MCQಗಳ್ಯಾವುವು ಮತ್ತು 2 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದ್ರ ಬಗ್ಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಾವು ಎಲ್ಲ ಡಿಸ್ಕಸ್ ಮಾಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಏನು ಮಾಡೋಣ ಅಂತಂದರೆ 3ನೇ ಪಾಠವಾಗಿರುವಂತಹ ಆನ್ ಚಿಲ್ಡ್ರನ್ ಅನ್ನುವಂತಹ ಪದ್ಯಭಾಗ, ಕಾಹಿಲ್ ಗಿಬ್ರಾನ್ ಅವರು ಬರೆದಂತಹ ಆನ್ ಚಿಲ್ಡ್ರನ್ ಎಂಬುವಂತಹ ಪಾಠದ ಮೇಲೆ ನಮ್ಮ ಮುಖ್ಯವಾದ ಪ್ರಶ್ನೆಗಳು ಯಾವುವು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿರಬೇಕು, ಬ್ಲೂ ಪ್ರಿಂಟ್ ಪ್ರಕಾರ ಈ ಪಾಠದ ಮೇಲೆ 3 ಅಂಕಗಳನ್ನು ನಾವು ನೋಡ್ಬೋದು. ಅಂದರೆ 3 ಅಂಕಗಳನ್ನು ಈ ಪಾಠದ ಮೇಲೆ ಅಲಾಟ್ ಮಾಡಲಾಗಿದೆ. ಸೊ ಹಾಗಾದರೆ 3 ಅಂಕಗಳನ್ನು ಯಾವ ರೀತಿ ಅಲಾಟ್ ಮಾಡಿದ್ದಾರೆ ಅಂತ ಕೇಳಿದರೆ, 1 mark is allotted for the MCQ and the another one question is there for the 2 marks question. You have to answer the 1 question for the 2 marks ಅಲ್ಲಿ ಇರ್ತದೆ. ಆದ್ದರಿಂದ ನೀವು 2 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಅಂದರೆ MCQಗಳಲ್ಲಿ ಉತ್ತರಿಸಬೇಕಾಗ್ತದೆ. ಹಾಗಾದರೆ ಈ ಪಾಠದ ಮೇಲೆ 3 ಅಂಕಗಳ ಮುಖ್ಯವಾದ ಪ್ರಶ್ನೆಗಳು ಯಾವುವು ಅನ್ನೋದ್ರ ಬಗ್ಗೆ ಇವತ್ತು ಆಲೋಚನೆ ಮಾಡೋಣ. ಮೊಟ್ಟ ಮೊದಲು ನಾವು MCQ ಬಗ್ಗೆ ಆಲೋಚನೆ ಮಾಡೋಣ. ಈ ವಿಡಿಯೋದಲ್ಲಿ MCQಗಳು, ವಾಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ MCQs ಆರ್ ದೇರ್ ಅಂದ ಆನ್ ಚಿಲ್ಡ್ರನ್ ಲೆಸನ್, ಆನ್ ಚಿಲ್ಡ್ರನ್ ಪೋಯಮ್ ಅನ್ನೋದನ್ನು ನೋಡಿಕೊಂಡು ಮುಂದಿನ ವಿಡಿಯೋದಲ್ಲಿ ವಾಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ 2 mark ಕ್ವಶನ್ ಅನ್ನೋದನ್ನು ನೋಡ್ಕೊತ ಹೋಗೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋ ತಮಗೆಲ್ಲ ಸಹಾಯಕಾರಿ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ತಮಗೆಲ್ಲರಿಗೂ ಸಹಾಯ ಆಗಿದ್ದರೆ ನನ್ನ ವಿಡಿಯೋವನ್ನು ನೀವು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಿ, ಮತ್ತು ನಿಮ್ಮ ಏನೇ ಗೆಳತಿಯರಿಗೆ ಅದೇನಾರು ಅನುಕೂಲ ಆಗಿದ್ದರೆ ಅವರು ಯಾರು PU ಸೆಕೆಂಡ್ ಇಯರ್ ಓದ್ತಿರ್ತಾರೋ ಅವರಿಗೆಲ್ಲ ಕಳಿಸ್ಕೊಡ್ರಿ. ಡೆಫಿನೆಟ್ಲಿ ಇಟ್ ಈಸ್ ಹೆಲ್ಪ್ಫುಲ್ ಟು ಸ್ಕೋರ್ ಮೋರ್ ಇನ್ ದ annual examination in the subject English. Okay, let us start what are the most important MCQs in this poem. Okay, ವಿದ್ಯಾರ್ಥಿಗಳೇ, ಈಗ ನಾನು ಮೇಲೆ ಬರೆದಿರೋ ಪ್ರಕಾರ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ಇಲ್ಲಿ 1 + 2 3 ಅಂದರೆ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಬರೋಬ್ಬರಿ 3 ಅಂಕಗಳನ್ನು ಮಾಡಿದ್ದಾರೆ ಅಂತ ನಿಮ್ಮ ಆನ್ ಚಿಲ್ಡ್ರನ್ ಎಂಬ ಹೆಡ್ಲೈನ್ ಮುಂದೆ ನಾನು ಬರೆದಿದ್ದೇನೆ. ಈಗ ನೋಡೋಣ ವಾಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ MCQs. ದ ಫಸ್ಟ್ ಒನ್ ಈಸ್, ಅಕಾರ್ಡಿಂಗ್ ಟು ದ ಪ್ರಾಫೆಟ್ ದ ಪೇರೆಂಟ್ಸ್ ಶುಡ್ ನಾಟ್ ಸೀಕ್ ಟು ಮೇಕ್ ಚಿಲ್ಡ್ರನ್ ಲೈಕ್ ದೆಮ್ ಬಿಕಾಸ್ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ನಾನು ಅಂದ್ಕೊಂಡಿದ್ದೇನೆ ಈ ನನ್ನ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆ ಕೊಡ್ತೀನಿ. ನಾನು ಅಂದ್ಕೊಂಡೀನಿ ಇವುಗಳನ್ನು ಹೊರತಾಗಿ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡೀನಿ. ಆದ್ದರಿಂದ ಮಕ್ಕಳು ಹೆಚ್ಚು ಕಷ್ಟಪಡಬೇಡಿ. ನಾ ಈಗೇನು ಹೇಳ್ತೀನಿ ಈ ಪ್ರಶ್ನೆ ನೆನಪಿಟ್ಕೊಂಡ್ರೆ ಸಾಕು ಅನ್ನಿಸ್ತದೆ. ಆದರೂ ನಿಮಗೆ ಏನು ಗೊತ್ತಿರ್ತಾ ಅವನು ನೋಡ್ಕೊಳ್ರಿ ಅಂತ ಹೇಳ್ತಿರ್ತೇನೆ. ದ ಫಸ್ಟ್ ಕ್ವಶನ್ ಇಸ್ ದ್ಯಾಟ್ ಅಕಾರ್ಡಿಂಗ್ ಟು ದ ಪ್ರಾಫೆಟ್ ದ ಪೇರೆಂಟ್ ಶುಡ್ ನಾಟ್ ಸೀಕ್ ಟು ಮೇಕ್ ಚಿಲ್ಡ್ರನ್ ಲೈಕ್ ದೆಮ್ ಬಿಕಾಸ್ ಅಂತ ಒಂದು ಪ್ರಶ್ನೆ ಇದೆ. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ಪ್ರಶ್ನೆಗಳ ಮೇಲೆ ನಿಮಗೆ 4 ಇಲ್ಲಿ ಆಯ್ಕೆಗಳಿವೆ. ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗ್ತದೆ ಅಂದರೆ ಪೇಜ್ ನಂಬರ್ 17ರಲ್ಲಿ ಬಹುಶಃ 8ನೇ ಸಾಲಲ್ಲಿ ನಿಮಗೆ ಉತ್ತರ ಕೊಡ್ತಾನೆ. ಅದೇನದು? ದೇ ಆರ್ ನಾಟ್ ದೇರ್ ಚಿಲ್ಡ್ರನ್, ದೇ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ, ದ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್, ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಈ 4 ಅಂಕಗಳಲ್ಲಿ ನೆನಪಿಟ್ಟುಕೊಡ್ರಿ. ಬಹುಶಃ ಇವೇ ಆಯ್ಕೆಗಳು ಬೇರೆ ಬೇರೆ ಪ್ರಶ್ನೆಗಳಿಗೆ ಅವು ಸ್ವಲ್ಪ ರಿಪೀಟ್ ಆಗ್ತಿರ್ತವೆ. ಯಾವುದಕ್ಕೆ ಯಾವುದು ಅನ್ನೋದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮತ್ತು ನಾನು 1ನೇ ಪ್ರಶ್ನೆ ಬದಲಾಗಿ ನಾನು ಈ ಒಮ್ಮೆಲೆ 2ನೇ ಪ್ರಶ್ನೆಗೆ ಹೋಗ್ಯದ. ಇರಲಿ, 1ನೇ ಪ್ರಶ್ನೆ ಆಮೇಲೆ ನೋಡ್ಕೊಳ್ಳೋಣ. ಸ್ವಲ್ಪ ಅದು ನಮ್ಮ ಟೆಕ್ನಿಕಲ್ ಪ್ರಾಬ್ಲಮಿಂದ ಒಮ್ಮೆಲೆ 2ನೇ ಪ್ರಶ್ನೆ ಬಂದದ. ಇರಲಿ, 1ನೇ ಪ್ರಶ್ನೆ ಮುಂದೆ ಹೋಗೋಣ. ಹಾಗಾದರೆ ಇದಕ್ಕೆ ಉತ್ತರ ಯಾವುದು ಅಂತ ಕೇಳಿದ್ರೆ ದ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್ ಅನ್ನೋದು ನಿಮಗೆ ಕರೆಕ್ಟ್ ಆನ್ಸರ್. ಏನದು 8ನೇ ಸಾಲಲ್ಲಿ ಅಂದರೆ ಪೋಯಮ್ದಲ್ಲಿ ನೋಡ್ಕೋಬೇಕು. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಅಲ್ಲದ ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ ಅಂತ ಒಂದು ಲೈನ್ ಅದ ನೋಡಿ. ಆ ಲೈನಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಓಕೆ, ಲೆಟ್ ಅಸ್ ಗೋ ಟು ದಿ ಫಸ್ಟ್ ಕ್ವಶನ್ ನೌ. ಸಿ ವಾಟ್ ಈಸ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆಸ್ ಐ ಟೋಲ್ಡ್ ಯು, one of the MCQ should be like this: match the following. You have to match the 3 options here and the 4 options are there. You have to select the one correct option. They match the column A with the column B with the reference to the poem on children
ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಎ ಕಾಲಮಲ್ಲಿ ಲೈವಿಂಗ್ ಆ್ಯರೋಸ್ ಅಂತ ಒಂದಿದೆ, ಬೌಸ್ ಅಂತ ಒಂದಿದೆ, ಆರ್ಚರ್ ಅಂತ. ನಿಮಗೆಲ್ಲ ಗೊತ್ತದ ಇಲ್ಲೇ 3 ಏನಿದ್ದಾವೆ ಸಿಮಿಲೀಸ್ ಇದ್ದಾವೆ ಇಲ್ಲಿ. ಯಾವ್ಯಾವ ಅಂತಂತ ಕೇಳಿದ್ರೆ ಬೋಸ್ ಅನ್ನೋದನ್ನು ಯಾರಿಗೆ ಹೋಲಿಸ್ತಾರೆ? ಬೋಸ್ ಆರ್ ಕಂಪೇರ್ ಟು ಪೇರೆಂಟ್ಸು. ಆರ್ಚರ್ ಈಸ್ ಎ ಗಾಡ್ ಆ್ಯಂಡ್ ದ ಆ್ಯರೋಸ್ ಆರ್ ಕಂಪೇರ್ ಟು ದ ಚಿಲ್ಡ್ರನ್. ಇವು ಯಾವಾಗಲೂ ನೆನಪಿರಬೇಕು ನಿಮಗಷ್ಟೇ. ಸೊ ಇಲ್ಲಿ ಅದನ್ನು ನಾವೇನು ಮಾಡ್ತೇವೆ ಅಂದರೆ ಆ್ಯರೋಸ್ ಅನ್ನೋದನ್ನು ಬ್ಲೂ ಮಾಡಿಟ್ಟಿದ್ದೇನೆ, ಬೋಸ್ ಅನ್ನೋದನ್ನು ಯೆಲ್ಲೋ ಮಾಡಿಟ್ಟಿದ್ದೇನೆ, ಅದಕ್ಕೆ ಕಂಪೇರ್ ಮಾಡ್ಕೋಬೇಕಾಗ್ತದೆ. ಆರ್ಚರ್ ಅನ್ನೋದನ್ನು ರೆಡ್ ಮಾಡಿಟ್ಟಿದ್ದೇನೆ ಅಂತಂದರೆ A2, B1, C ಮತ್ತು ಸಿ ಅದಕ್ಕೆ ಅಲ್ಲೇ ಮುಂದೆ ಅದ 3. ಇದಕ್ಕೆ ಯಾವ ಆಪ್ಷನ್ ಅದ ಅಂತಂದ್ರೆ ಸಿ ಆಪ್ಷನ್. ಇಲ್ಲೇ ನಿಮ್ಗೆ ಸಿ ಆಪ್ಷನ್ ಕೊಟ್ಟಿದ್ದಾನೆ. ABCD ಎ ಇಲ್ಲಿ BCD ಅಂತ ಇಲ್ಲಿ ನಾವು ಕಾಲಮ್ ಇದ್ದಾವೆ. ಸೊ ಅದರೊಳಗೆ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ. ಒಂದು ಪ್ರಶ್ನೆ ಯಾವ ಪಾಠದಲ್ಲಿ ಬರ್ತದೋ ಗೊತ್ತಿಲ್ಲ, ಈ ರೀತಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮ್ಯಾಚ್ ದ ಫಾಲೋವಿಂಗ್ ಅನ್ನೋದರಲ್ಲಿ. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನಾವು. ಸಿ ದ ಥರ್ಡ್ ಕ್ವಶನ್ ನಾವು. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಫೇಲ್ಸ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. ಇಲ್ಲೇನದ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆ ಸ್ಟೇಟ್ಮೆಂಟು ನಾನು ಏನು ಮಾಡಬೇಕು ನೀವು ಇವಾಗ ಹೇಳಿ ನೋಡೋಣ. ನೀವು ವಿಚ್ ಇಸ್ ದ ಫೇಲ್ಸ್ ವಿತ್ ರೆಫರೆನ್ಸ್ ಟು ದ ಪೋಯಮ್, ಯಾವುದು ತಪ್ಪಾಗಿದೆಯೋ ಅದನ್ನು ಆಯ್ಕೆ ಮಾಡಬೇಕು. ಹಾಗಾದ್ರೆ ಯಾವ್ಯಾವು? ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್, ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಅದು ನಿಮ್ಮ ಪೋಯಮಲ್ಲಿ ಬರ್ತದೆ. ಎಷ್ಟನೇ ಸಾಲು ಅಂತಂದರೆ ಅದು ಬಹುಶಃ 6-7ನೇ ಸಾಲಿನಲ್ಲಿ ಬರ್ತದೆ ಅಂತ ಕಾಣ್ತದೆ, 17ನೇ ಪೇಜಲ್ಲಿ. ಅದೇ ರೀತಿಗೆ ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ದ ಚಿಲ್ಡ್ರನ್. ಇಲ್ಲಿ ನಿಮಗೇನು ಮಾಡ್ತದೆ? 1 2 3 4 5 6 6ನೇ ಸಾಲಲ್ಲಿ 17ನೇ ಪೇಜ್ನಲ್ಲಿ 6ನೇ ಸಾಲಲ್ಲಿ ಏನಿದೆ ಅಂತ ಕೇಳಿದ್ರೆ ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ಅಂತದ. ಇಲ್ಲಿ ಕೊಟ್ಟಾನ ಪೇರೆಂಟ್ಸ್ ಮೇ ಹೌಸ್ ದೇರ್ ಸೋಲ್ಸ್ ಅಂತ ಕೊಟ್ಟಾನೆ. ಅಂದರೆ ಅದರಿಂದ ಇದು ತಪ್ಪಾಗ್ತದೆ. ಕೆಳಗಲ್ಲಿ ನೋಡ್ರಿ, ದ ಪೇರೆಂಟ್ಸ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್ ಅಂತ. ಎಸ್, ದಿಸ್ ಇಸ್ ದ correct statement according to the poem here. Children do not belongs to the parents. Yes, ಅದು ಕರೆಕ್ಟ್ ಇದೆ. ಅಂದರೆ which one is the fail statement according to the poem here? So B is the fail statement according to the poem. ಆದ್ದರಿಂದ parents may house their soul of the children. No, what is the correct statement here? Parents may house their bodies but not their souls ಅಂತ. ಬಟ್ ಇಲ್ಲೇ ಸೋಲ್ಸ್ ನೀವು ಹೌಸ್ ಮಾಡಿರಿ ಅಂತ ಹೇಳ್ತಾನೆ. ಆದ್ದರಿಂದ ಯು ಹ್ಯಾವ್ ಟು ರೈಟ್ ದಿ ಬಿ ಆನ್ಸರ್. ನೋಡ್ರಿ, ಅದು ಸರಿಯಾಗಿ ನೋಡ್ಕೊಳ್ರಿ, ಏನು ಆಪ್ಷನ್ಸ್ ಇರ್ತವೆ, ಏನು ಮಾಡ್ತಾನೆ ಅಂತ ಅರ್ಥ, ಏನು ಹೌಸ್ ಮಾಡ್ತಾರೆ ಯಾವುದು ಅನ್ನೋದನ್ನು ಕನ್ಫ್ಯೂಷನ್ ಭಾಳ ಆಗ್ತದೆ. ಆದ್ದರಿಂದ 1 ಮಾರ್ಕಿಗೆ ನೀವು ಇಲ್ಲೇ ತಪ್ಪಾರ್ದು ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಫಿನಿಶ್ ದಿ ಥರ್ಡ್ ಕ್ವಶನ್. ಲೆಟ್ ಅಸ್ ಗೋ ಟು ದಿ ಫೋರ್ತ್ ಕ್ವಶನ್ ನಾವು. ಸಿ ವಾಟ್ ಈಸ್ ದ ಫೋರ್ತ್ ಕ್ವಶನ್ ನಾವು. ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್, ಏನೇನು ಬರ್ತಾವ ನೋಡಿ. ಇಲ್ಲೇನದಾಗಲೇ ಹೇಳಿದೆ, ದ ಪೇರೆಂಟ್ಸ್ ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಇಲ್ಲಿ ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಟು ದೇರ್ ಚಿಲ್ಡ್ರನ್ ಇನ್ ದ ಪೋಯಮ್ ಬೈ ಕಹಿಲ್ ಗಿಬ್ರಾಹ್ಮನ್ ಅಂತ ಒಂದು ಪ್ರಶ್ನೆ ಅದು. ಇಲ್ಲೇನದ, ದೇ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಅನ್ನೋದು ಈ 17ನೇ ಪೇಜಿನ 4ನೇ ಸಾಲಲ್ಲಿ ನಿಮಗೆ ಆನ್ಸರ್ ಸಿಗ್ತದೆ. ನೋಡಿರಿ ಮಕ್ಕಳ ಪುಸ್ತಕ ಸ್ವಲ್ಪ ತಗೊಂಡು ಮುಂದಿಟ್ಕೊಂಡು ನೀವು ಈ ಲೆಸನ್ ಕೇಳ್ರಿ, ಈ ಪಾಠ ಕೇಳ್ರಿ, ಗೊತ್ತಾಗ್ತದೆ. ಸೊ ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಟು ದೇರ್ ಚಿಲ್ಡ್ರನ್ ಇನ್ ದ ಪೋಯಮ್ ಬೈ ಗಿಬ್ರಾನ್ ಅಂತ ಕೇಳಿದರೆ ಒಂದೇದು ಎ ಲವ್, ಡ್ರೀಮ್ಸ್, ಥಾಟ್ಸ್ ಆ್ಯಂಡ್ ದ ಗ್ಲ್ಯಾಡ್ನೆಸ್. ಅಂದರೆ ದ ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್, ಲವ್ ಅಂತ ಬರೀರಿ. ಅದೇ ಒಂದು ವೇಳೆ ದ ಪೇರೆಂಟ್ಸ್ ಕ್ಯಾನ್ ನಾಟ್ ಗಿವ್ ದೇರ್ ಡ್ಯಾಶ್ ಟು ದೇರ್ ಚಿಲ್ಡ್ರನ್ ಅಂತ ಕೇಳಿದ್ರೆ ಥಾಟ್ಸ್ ಅಂತ ಬರೀಬೋದಾಗಿತ್ತು. ಯಾಕಂದರೆ 4ನೇ ಸಾಲಲ್ಲಿ ಏನಿದೆ ಅಲ್ಲೇ ಏನು, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಅಂತ ಒಂದಿದೆ. ಆದ್ದರಿಂದ ಆ 4ನೇ ಸಾಲಲ್ಲಿ ನೋಡಿದರೆ ಈ ಉತ್ತರ ಸಿಗ್ತದೆ. ಆದ್ದರಿಂದ ಲೆಟ್ ಅಸ್ ಸಿ ದ ಫಿಫ್ತ್ ಕ್ವಶನ್. ಫಿಫ್ತ್ ಕ್ವಶನ್ ಈಸ್ ಆಲ್ಸೋ ದೇರ್ ಇನ್ ದಿಸ್ ಪೇಜ್. ವಾಟ್ ಇಸ್ ದ ಫಿಫ್ತ್ ಕ್ವಶನ್ ನಾವು. ದ ಸೋಲ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್. ಸಿ, ನಾನು ಅದನ್ನು ರೆಡ್ ಮಾಡಿದ್ದೇನೆ ಕ್ವಶನನ್ನು. ಏನದು? ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್. ಈ ಆನ್ಸರ್ ಎಲ್ಲಿದೆ ಅಂತಂದರೆ ನಿಮಗೆ ಅಲ್ಲೇ 1 2 3 4 5 6 7
17ನೇ ಪೇಜಲ್ಲಿ ಸೆವೆಂತ್ ಲೈನಲ್ಲಿ ನೀವು ಈ ಆನ್ಸರ್ ನೋಡ್ಬೋದು. ಏನು? ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕ್ಯಾನ್ ನಾಟ್ ವಿಸಿಟ್ ನಾಟ್ ಇವನ್ ಇನ್ ಯುವರ್ ಡ್ರೀಮ್ಸ್ ಅಂತ ಒಂದು ಲೈನ್ ಇದೆ. ಆ ಲೈನಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದೆ. ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್ ಅಕಾರ್ಡಿಂಗ್ ಟು ದ ಕಾಹಿಲ್ ಗಿಬ್ರಾನ್. ಏನು? ದ ಪಾತ್ ಆಫ್ ದ ಇನ್ಫಿನಿಟ್. ಪ್ರೀತಿ ವಿದ್ಯಾರ್ಥಿಗಳೇ, ಸ್ವಲ್ಪ ಇಲ್ಲೇ ಎರಡನೇ ಪ್ರಶ್ನೆ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಅದನ್ನು ಕರೆಕ್ಷನ್ ಮಾಡಿ ಪಾಠವನ್ನು ಮುಂದುವರೆದಿದ್ದೇನೆ. ಈಗ ಇಲ್ಲಿ 5ನೇ ಪ್ರಶ್ನೆಯಲ್ಲಿ ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್ ಡ್ಯಾಶ್ ಅಕಾರ್ಡಿಂಗ್ ಟು ಕಾಹಿಲ್ ಗಿಬ್ರಾನ್ ಅಂತ ಒಂದು ಪ್ರಶ್ನೆ ನಾನು ರೆಡ್ ಮಾಡಿದ್ದೇನೆ, ಕರೆಕ್ಷನ್ ಮಾಡಿ ನಿಮಗೆ ನಾನು ಹೇಳ್ತಿದ್ದೇನೆ. ಅಲ್ಲಿ ಓನ್ಲಿ ನಾವೇನು ಮಾಡಿದ್ದೇವೆ, ಎ ಆಪ್ಷನ್ ಏನೇ ಇಲ್ಲಿ ತಪ್ಪಾಗಿತ್ತು ಅಂದ್ಕೊಂಡೇನೆ. ಇಲ್ಲಿ ಬರೀ ನಾನು 3 ಆಪ್ಷನನ್ನು ಮಾತ್ರ ಕೊಟ್ಟಿದ್ದೇನೆ. ನಾನು ಏನದ? ದ ಪಾತ್ ಆಫ್ ಇನ್ಫಿನಿಟ್, ಡ್ವೆಲ್ ಇನ್ ದ ಪಾತ್ ಆಫ್ ಇನ್ಫಿನಿಟ್, ಚಿಲ್ಡ್ರನ್ ಡ್ವೆಲ್ ಇನ್ ದೇರ್ ಪೇರೆಂಟ್ಸ್ ಹೌಸಸ್, ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಈ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ನಿಮಗೆ ಅನಿಸ್ತದೆ ಹೇಳಿ ನೋಡೋಣ ಅಂತ ಕೇಳಿದ್ರೆ, ಅಲ್ಲಿ 1 2 3 4 5 6 7 ಈ ಎಲ್ಲಿ ಅಂತಂದರೆ ಕೇಳಿದರೆ ಪೇಜ್ ನಂಬರ್ 17ನಲ್ಲಿ ಆನ್ ದ ಸೆವೆಂತ್ ಸೆಂಟೆನ್ಸ್, 7th ಲೈನಲ್ಲಿ ಇದೆ, ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತ ಕೇಳ್ತಾನೆ. ಸೊ ಅದರಿಂದ ಆ ಸಾಲನ್ನು ನೋಡಿ ನೀವು ಉತ್ತರಿಸ್ಬೇಕು. ಹಂಗೆ ಇಲ್ಲೇ ನೋಡೇ ಇದು ಮಾಡಬಾರ್ದು. ನಾ ಏನು ಉತ್ತರ ಕೊಡ್ತೀನಿ ಅದು ಎಲ್ಲಿದೆ, ಯಾವ ಸಾಲಲ್ಲಿದೆ ಅಂತ ಕಣ್ ತೆಗೆದು ಆ ಸಾಲಲ್ಲಿ ನೋಡಿದಾಗ ಪರೀಕ್ಷೆ ಬರೆಯುವಾಗ ಆ ಸಾಲು ಬಂದು ನಿಮ್ಮ ಕಣ್ಣು ಮುಂದೆ ಕಟ್ಟದಂಗೆ ಆಗಿರಬೇಕು ಅನ್ನೋ ಒಂದೇ ಉದ್ದೇಶ. ಆದ್ದರಿಂದ ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್ ವೇರ್ ನಾಟ್ ಇನ್ ದ ಪಾತ್ ಆಫ್ ದ ಇನ್ಫಿನಿಟ್, ನಾಟ್ ಇನ್ ದೇರ್ ಪೇರೆಂಟ್ಸ್ ಹೌಸಸ್ ಬಟ್ ದ ಹೌಸ್ ಆಫ್ ಟುಮಾರೋ ಅನ್ನೋ ಉತ್ತರವನ್ನು ನೀವು ಕೊಡಬೇಕು. ಮೇಲೆ 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 ನೋಡಿ ಇದನ್ನು ನೆನಪಿಟ್ಟುಕೊಳ್ಳ್ರಿ ಅಂತ ಹೇಳ್ತೀನಿ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್ ನಾವು. ಸಿ ಇನ್ ದಿಸ್ ಕ್ವಶನ್ 2 lines are given. The first one is statement and then another one is reason. In the red color they have been written. What is the statement? Parents may give their love but not their thoughts to their children. And the reason is children have their own thoughts. ಇವು 2 ಲೈನ್ಗಳಲ್ಲಿ ಏನು ಕೇಳ್ತಾನೆ ಅಂತಂದರೆ which one is correct. ಇಲ್ಲಿ ಕೇಳ್ತಾನೆ only the statement is correct, only the reason is correct, neither statement nor reason is correct. It means both are incorrect, or both the statements and reason are correct ಅಂತ ಕೇಳ್ತಾನೆ. ಏನು ಮಾಡಬೇಕು ಇಲ್ಲಿ ಅಂತ ಕೇಳಿದ್ರೆ ಯಾವುದು ಸರಿ ಅಂತ ಇಲ್ಲಿ ಕೇಳ್ತಾನೆ. ನೋಡಿ, ಹಾಗಾದರೆ ಈ ಸ್ಟೇಟ್ಮೆಂಟ್ ಎಲ್ಲಿದೆ? ಈ ಸ್ಟೇಟ್ಮೆಂಟು ನಿಮ್ಮ ಪೋಯಮಿನ 4ನೇ ಸಾಲಲ್ಲಿದೆ. ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಅಂತ ಒಂದು ಲೈನ್ ಇದೆ. ಆದ್ದರಿಂದ ಇಲ್ಲಿ ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಟು ದೇರ್ ಚಿಲ್ಡ್ರನ್ ಅನ್ನೋ ಸ್ಟೇಟ್ಮೆಂಟು ಸರಿ ಇದೆ. ಹಾಗಾದ್ರೆ ಲುಕ್ ಅಟ್ ದಿ ರೀಸನ್ನು, ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್ ಅನ್ನುವಂತಹ ಈ ರೀಸನ್ ಏನಿದೆ ಅಂತ ಕೇಳಿದ್ರೆ ಅದು ಎಲ್ಲಿದೆ ನೋಡೋಣ. ಇವಾಗ ಆ ರೀಸನ್ ಎಲ್ಲಿದೆ ಅಂತ ಕೇಳಿದರೆ ಅದ್ರ ಕೆಳಗಡೆ ಲೈನಲ್ಲೇ ಇದೆ, 5ನೇ ಸಾಲಲ್ಲಿ 5ನೇ ಲೈನಲ್ಲಿ ಇದೆ. ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಅಂದರೆ ದಿ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಅನ್ನುವಂತಹ ಉತ್ತರಕ್ಕೆ ನಾವು ಸರಿ ಹಾಕಬೇಕಾಗ್ತದೆ. ಬಿಕಾಸ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ, ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಪೋಯಮ್, ಆ್ಯಂಡ್ ದ ರೀಸನ್ ಅಕಾರ್ಡಿಂಗ್ ಟು ದ ಪೋಯಮ್ ಇಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆದ್ದರಿಂದ ನೀವೇನು ಮಾಡಬೇಕು? ಡಿ ಆಪ್ಷನನ್ನು ಸರಿ ಮಾಡ್ಕೋಬೇಕು. ಇಟ್ ಹ್ಯಾಸ್ ಬಿನ್ ರಿಟನ್ ಇನ್ ದ ಬ್ಲೂ ಇಂಕ್. Both the statement and reason are correct where they are in the 4th and 5th line in the poem. ನೆನಪಿಟ್ಟುಕೊಂಡಿರಿ. ನೆಕ್ಸ್ಟ್ ಹಂಗಾರೆ ನೋಡೋಣ ಏನಿದೆ. ಸೊ ವಾಟ್ ಇಸ್ ದ 7th question here? Complete the analogy with a reference to the poem on children. ಇಲ್ಲೇ ಯಾರೋಸ್ ಫ್ಲೈ ಅಲ್ಲಿದೆ. ಹಾಗಾದ್ರೆ ಬೋಸ್ಗೇನು ಹೋಗ್ಬೋದು ಅಂತ ಕೇಳಿದ್ರೆ, ಸೊ ಈಗ ಗೊತ್ತದ ನಿಮಗೆ, ಯಾರೋಸ್ ಬೋಸ್ ಸ್ವಿಫ್ಟ್ ಅಂತ ಅಲ್ಲ, ಬೋಸ್ ಅನ್ಸ್ಟೇಬಲ್ ಅಲ್ಲ, ಬೋಸ್ ಫಿಕಲ್ ಅಲ್ಲ. ಸೊ ಬೋಸ್ ಸ್ಟೇಬಲ್ ಅನ್ನೋ ಉತ್ತರವನ್ನು ನೀವು ನೆನಪಿಡ್ಕೋಬೇಕಾಗ್ತದೆ. ಎಲ್ಲಿದೆ ಅಂತ ಕೇಳಿದರೆ ನೀವು ಈ ಉತ್ತರ ಈ 17ನೇ ಪೇಜಲ್ಲಿ ಎಲ್ಲಿದೆ ಹೇಳೋಣ? ದ ಲಾಸ್ಟ್ ಲೈನ್, ಫಾರ್ ಇವನ್ ಆ್ಯಸ್ ಹಿ ಲವ್ಸ್ ದ ಯಾರೋ ದಟ್ ಫ್ಲೈಸ್,
ಸೊ ಹಿ ಲವ್ಸ್ ಆಲ್ಸೋ ದ ಬೋ ದಟ್ ಈಸ್ ಸ್ಟೇಬಲ್. ಆದ್ದರಿಂದ ಇಲ್ಲಿ ಅನ್ಸ್ಟೇಬಲ್, ಸ್ಟೇಬಲ್. ಫಿಕಲ್ ಅಂದ್ರೇನು, ಚಂಚಲವಾಗೋದು ಅಂತ ಅರ್ಥ. ಸ್ವಿಫ್ಟ್ ಅಂದರೆ ಜೋರಾಗಿ ಹೋಗೋದು. ಜೋರಾಗಿ ಹೋಗೋದು ಯಾವುದು? ಯಾರೋ. ಬೋಸ್ ಅಲ್ಲ, ಬೋಸ್ ನಿಂತರೆ ನಿಲ್ತದೆ. ಆದ್ದರಿಂದ ಯಾರೋಸ್, ಫ್ಲೈ, ಬೋಸ್ ಅಂತ ಕೊಟ್ಟರೆ ನೀವು ಸ್ಟೇಬಲ್ ಅನ್ನೋ ಉತ್ತರವನ್ನು ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಕರೆಕ್ಟಾಗಿ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್. ನಾನು 8ನೇ ಪ್ರಶ್ನೆಯನ್ನು ಇಲ್ಲಿ ಬರೆಯೋಕ್ಕೆ ಹೋಗೋದಿಲ್ಲ, ಹಂಗೆ ಸುಮ್ಮನೆ ನಿಮಗೊಂದು ಮೌಖಿಕವಾಗಿ ಕೇಳ್ತೇನೆ, ಓರಲ್ಲಿ ನೀವು ಉತ್ತರ ಕೊಡಬೇಕು. ಏನಂತ? ಅಕಾರ್ಡಿಂಗ್ ಟು ದ ಕಾಹಿಲ್ ಗಿಬ್ರಾನ್, ಚಿಲ್ಡ್ರನ್ ಕಮ್ ಡ್ಯಾಶ್ ಡ್ಯಾಶ್ ಯು ಬಟ್ ನಾಟ್ ಫ್ರಮ್ ಯು. ಏನು ಬರಿತೀರಿ? ಬೈ, ಥ್ರೋ, ವಿತ್, ಆಫ್. ಏನಾರು ಕೊಟ್ಟರೆ ಏನು ಬರಿತೀರಿ ಹೇಳೋಣ? ನೀವು ಆಪ್ಷನ್ ಎಂಟ್ರಿಯನ್ನು, ಆಪ್ಷನನ್ನು ಏನು ಬರೀಬೇಕಲ್ಲಿ? ಸಿ ದ ಸೆಕೆಂಡ್ ಲೈನ್ ಇನ್ ದ ಪೇಜ್ ನಂಬರ್ 17. ಏನಿದೆ? ಅಕಾರ್ಡಿಂಗ್ ಟು ದ ಕಾಹಿಲ್ ಗಿಬ್ರಾನ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ದ ಚಿಲ್ಡ್ರನ್ ಕಮ್ ಥ್ರೋ ಅಂತ ಇದೆ. ಕಮ್ ಥ್ರೋ ಯು ಬಟ್ ನಾಟ್ ಫ್ರಮ್ ಯು. ಥ್ರೋ ಮತ್ತು ಫ್ರಾಮ್ ಇವೆರಡು ನೆನಪಿಟ್ಕೋಬೇಕಾಗ್ತದೆ. ಒಮ್ಮೊಮ್ಮೆ ಥ್ರೋ ಕೇಳಿ ಫ್ರಾಮ್ ಕೊಡ್ಬೋದು, ಒಮ್ಮೊಮ್ಮೆ ಥ್ರೋ ಕೊಟ್ಟಿರ್ತಾನೆ, ಫ್ರಾಮ್ ಕೇಳ್ಬೋದು ಅಂತ. ಸೊ ನನಗನ್ನಿಸ್ತದೆ ಇವು 8 ಪ್ರಶ್ನೆಗಳು ಈ ಕಾಹಿಲ್ ಗಿಬ್ರಾನ್ ಅವರು ಬರೆದಂತಹ ಆನ್ ಚಿಲ್ಡ್ರನ್ ಪಾಠದಲ್ಲಿ MCQಗೆ ಸಾಕಾಗ್ತವೆ ಅಂದ್ಕೊಂಡಿದ್ದೇನೆ. ಡೆಫಿನೆಟ್ಟಾಗಿ ಕಡ್ಡಾಯವಾಗಿ ಒಂದು ಪ್ರಶ್ನೆ ನಿಮ್ಮ MCQನಲ್ಲಿ ಬರ್ತದೆ. ನನಗನ್ನಿಸ್ತದೆ, ನನ್ನ ಮನಸ್ಸು ಹೇಳ್ತದೆ, ಈ 8 ಪ್ರಶ್ನೆಗಳಲ್ಲಿನೇ ಒಂದು ಕೇಳ್ತಾರೆ ಅಂತ. ಆದ್ದರಿಂದ ನೀವೇನು ಕಷ್ಟಪಡೋದು ಬೇಕಾಗಿಲ್ಲ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ 8 ಪ್ರಶ್ನೆಗಳ ಬಗ್ಗೆ ನೀವು ಆಲೋಚನೆ ಮಾಡಿರಿ. 8 ಪ್ರಶ್ನೆಗಳನ್ನು ಸರಿಯಾಗಿ ನೆನಪಿಟ್ಕೊಂಡು ಬಿಡ್ರಿ. ಇದರಲ್ಲಿ ಒಂದು ಬರ್ತದೆ ಅಂತ ಹೇಳ್ತಾನೆ. ನಿಮಗೆಲ್ಲ ದೇವರು ನೆನಪಿನ ಶಕ್ತಿ ಕೊಡಲಿ, ಇವುಗಳನ್ನು ನೆನಪಿನ ಶಕ್ತಿ ಕೊಡಲಿ ಅಂತ ಹಾರೈಸ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದಲ್ಲಿ ಪ್ಲೀಸ್ ಲೈಕ್ ಇಟ್, ಪ್ಲೀಸ್ ಶೇರ್ ಇಟ್, ಆ್ಯಂಡ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ PG ಆರಾಧ್ಯ ಮಠ ಯೂಟ್ಯೂಬ್ ಚಾನಲ್. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದ ಮೇಲೆ 2 ಅಂಕಗಳ ಪ್ರಶ್ನೆಗಳು ಯಾವುವು ಅನ್ನೋದನ್ನು ನಾನು ಚಿಕ್ಕದಾಗಿ ವಿಡಿಯೋ ಮಾಡಿ ಕೈ ಬಿಡ್ತೇನೆ. ಅಲ್ಲಿನೂ ಕೂಡ ಅಷ್ಟೇ, ನಾನು ಕೊಟ್ಟಿರೋ ಪ್ರಶ್ನೆಗಳನ್ನು ಮಾತ್ರ ಓದ್ಕೊಂಡು ಬಿಟ್ಟರೆ ಸಾಕು, ಅದು ಸಫಿಷಿಯೆಂಟ್ ಆಗ್ತದೆ ಅಂತ ನಾನು ಅಂದುಕೊಂಡು ಇವತ್ತಿನ ನನ್ನ ವಿಡಿಯೋ ವೀಕ್ಷಣೆ ಮಾಡಿರುವಂಥ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಥ್ಯಾಂಕ್ ಯು ಆ್ಯಂಡ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.